ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ಒಂದು ಸರಳವಾದ ಮನೆಮದ್ದು ಸಿಂಪಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ. ಇದರಿಂದ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಸೌಂದರ್ಯ ಅಂದರೆ ನಿಮ್ಮ ಕೂದಲಿನ ಆರೋಗ್ಯಕ್ಕೂ ಇದು ತುಂಬಾ ಪ್ರಯೋಜನಕಾರಿ. ಎಲ್ಲರೂ ಸೇವನೆ ಮಾಡ್ಬೋದು. ಅದರಲ್ಲೂ ಮಧುಮೇಹ ಇರೋರಿಗಂತೂ ಇದೊಂದು ಸೂಪರ್ ರೆಮಿಡಿ ಅಂತಲೇ ಹೇಳ್ಬೋದು. ಏನು ರೆಮಿಡಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇದಾಗಿ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ನಾವು ಪ್ರತಿನಿತ್ಯ ಅಡುಗೆ ಮನೆಯಲ್ಲಿ ಬಳಸ್ತೀವಿ. ಎಲ್ರಿಗೂ ಗೊತ್ತು ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ. ಆದರೆ ಎಷ್ಟೊಂದು ಸಲ ನಾವು ಇದನ್ನು ಸರಿಯಾಗಿ ಸೇವನೆ ಮಾಡೋದೇ ಇಲ್ಲ ಅಲ್ವಾ. ಊಟದಲ್ಲಿ ಸಿಕ್ಕಿದ್ರೂ ಕೂಡ ಸೈಡ್ಗೆ ಎತ್ತಿಟ್ಬಿಡ್ತೀವಿ. ಆದರೆ ಇದರ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳು ಸಿಗುತ್ತೆ ಸ್ನೇಹಿತರೆ. ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಡೈಜೆಷನ್ ಚೆನ್ನಾಗಾಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಪದೇ ಪದೇ ಶೀತ ನೆಗಡಿ ಆಗೋದು ನಿವಾರಣೆ ಮಾಡುತ್ತೆ. ನೋಡಿ, 1 ಲೋಟ ನೀರು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು 10 ಎಲೆಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಸಾಕು. ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪನ್ನೇ ನೀವು ತೊಗೊಳ್ಳಿ ಸ್ನೇಹಿತರೆ. ಇದನ್ನು ಒಂದು 5 ನಿಮಿಷ ನೀವು ಬಿಸಿ ಮಾಡ್ಕೊಳ್ಬೇಕು, ಕುದಿಸ್ಕೋಬೇಕು. ತುಂಬ ಒಂದು 10-15 ನಿಮಿಷ ಕುದಿಸ್ಬೇಕು ಅಂತ ಏನಿಲ್ಲ. ಅದು ನೀರು ಕುದಿಯೋದಕ್ಕೆ ಶುರು ಆದಮೇಲೆ ಒಂದು 3 ನಿಮಿಷ ಕುದಿಸಿ ಸಾಕು. ನೀರು ಕುದಿಯೋದಕ್ಕೆ ಶುರು ಆದಮೇಲೆ ಒಂದು 2-3 ನಿಮಿಷ ಕುದಿಸಿದ್ರೆ ಸಾಕು. ನಂತರ ಇದನ್ನು ನಾವು ಫಿಲ್ಟ್ರ್ ಮಾಡಿಕೊಂಡು ಸೇವನೆ ಮಾಡ್ಬೋದು. ಡೈಜೆಷನ್ ಚೆನ್ನಾಗಾಗುತ್ತೆ. ಕೆಲವ್ರಿಗೆ ಪದೇ ಪದೇ ಶೀತ ನೆಗಡಿ ಜ್ವರ ಈ ರೀತಿ ಆಗ್ತಿರುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಕ್ಕೆ ಇದು ತುಂಬ ಸಹಕಾರಿ. ಕರಿಬೇವಿನ ಸೊಪ್ಪಿನ ಈ ನೀರನ್ನು ಸೇವನೆ ಮಾಡಿದ್ರೆ ಮಧುಮೇಹ ಇರೋರಿಗೆ ಅವರ ಸಕ್ಕರೆಯ ಒಂದು ಮಟ್ಟವನ್ನು ಅವರು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಜೊತೆಗೆ ತುಂಬ ಬೇಗ ಬಿಳಿ ಕೂದಲು ಬಂದುಬಿಡುತ್ತೆ, ಕೂದಲೆಲ್ಲ ಉದುರ್ತಾ ಇರುತ್ತೆ. ಆ ರೀತಿ ಸಮಸ್ಯೆ ಬರಬಾರ್ದು ಅಂದರೆ, ಕೂದಲು ಚೆನ್ನಾಗಿ ಆರೋಗ್ಯವಾಗಿ ಇರಬೇಕು ಅಂದರೆ ಈ ಒಂದು ಕರಿಬೇವಿನ ನೀರನ್ನು ಸೇವನೆ ಮಾಡಿ. ಕರಿಬೇವಿನ ಸೊಪ್ಪನ್ನು ಕೂಡ ಊಟದಲ್ಲಿ ನೀವು ಹೆಚ್ಚಾಗಿ ಬಳಸಿದ್ರೆ ತುಂಬಾ ಪ್ರಯೋಜನ ಸಿಗುತ್ತೆ. ಹಾಗೆ ಇದರಿಂದ ನಮ್ಮ ಒಂದು ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ದೇಹದ ಒಂದು ಟಾಕ್ಸಿನ್ಸನ್ನು ಕೂಡ ಹೊರಗಡೆ ಹೋಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಕುದಿಸಿದ್ಮೇಲೆ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಇದನ್ನು ಸೇವನೆ ಮಾಡಿ. ಪ್ರತಿನಿತ್ಯ ಸೇವನೆ ಮಾಡಬೇಕಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ನೀವು ವಾರಕ್ಕೆ ಒಂದು 2 ಸಲನೋ 3 ಸಲನೋ ಒಂದು ಚಿಕ್ಕ ಲೋಟದಷ್ಟು ಸೇವನೆ ಮಾಡಿದ್ರೆ ಸಾಕು. ಒಂದಿನ ಬೆಳಗ್ಗೆ ಎದ್ದ ತಕ್ಷಣ ಹೇಗಿದ್ದರೂ ಬಿಸಿ ನೀರು ಕುಡಿಯೋಂಥ ಅಭ್ಯಾಸ ಇಟ್ಕೊಂಡಿರ್ತೀರ. ಒಂದಿನ ನಾರ್ಮಲ್ ವಾಟ್ರ್ ಕುಡೀರಿ, ಪ್ಲೈನ್ ವಾಟ್ರ್ ಕುಡೀರಿ. ಒಂದಿನ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಳ್ಳಿ. ಒಂದಿನ ಜೇನುತುಪ್ಪ ಹಾಕೋಬೋದು. ಒಂದು ದಿನ ನೀವು ಜೀರಿಗೆ ನೀರನ್ನು ಕುಡಿಬೋದು. ಕರಿ ಲೀವ್ಸ್ ನೀರನ್ನು ಒಂದಿನ ಕುಡಿಬಹುದು. ಈ ರೀತಿ ಒಂದು ದಿನ ಮೆಂತ್ಯ ನೀರನ್ನು ಕುಡಿಬಹುದು. ಈ ರೀತಿ ನೀವು ಬೇರೆ ಬೇರೆ ಚೇಂಜ್ ಮಾಡ್ತಾಯಿದ್ರೆ ನಿಮಗೆ ಕುಡಿಯೋದಕ್ಕೆ ಬೋರ್ ಅಂತಲೂ ಅನಿಸೋದಿಲ್ಲ. ದೇಹಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಪೋಷಕಾಂಶಗಳು ನಿಮಗೆ ಸಿಗುತ್ತೆ. ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್ ಇದೆ.